ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನು ಅಂತಂದರೆ ಫುಲ್ ಬೋರಿಂಗ್. ಇವತ್ತು ಫುಲ್ ಸಂಡೇ ಅಲ್ಲ, ಸೊ ಅದಕ್ಕೆ ಫುಲ್ ಬೋರಿಂಗ್. ಅದಕ್ಕೆ ಬೆಳಗ್ಗೆಯಿಂದ ಫುಲ್ ತಲೆ ಕೆಟ್ಟೋಯ್ತು. ಏನು ಮಾಡ್ಬೇಕಂತ. ಏನಾದರೂ ವರ್ಕ್ ಇದ್ದರೆ ಮಾಡ್ಕೊತ ಕೂಡ್ಬೋದು, ಬಟ್ ಏನೂ ಇಲ್ಲ. ಸ್ವಲ್ಪ ವ್ಲಾಗ್ ಎಡಿಟಿಂಗ್ ಇದೆ, ವ್ಲಾಗ್ ಎಡಿಟಿಂಗ್ ಮುಗಿಸ್ಬೇಕು. ಅದನ್ನು ಮುಗಿಸಿ ಇವಾಗ ಫುಲ್ ಬೆಳಗ್ಗೆಯಿಂದ ಫುಲ್ ಮೈಂಡ್ ಅದು ಇದು ಸ್ವಲ್ಪ ಓವರ್ ಥಿಂಕ್ ಮಾಡಿ ಮೈಂಡ್ ಕೆಟ್ಟೋಗ್ಬಿಟ್ಟೈತೆ. ಅದಕ್ಕೆ ಸ್ವಲ್ಪ ಎಲ್ಲದರಿಂದ ಸ್ವಲ್ಪ ರಿಲೀಫ್ ಇರಲಿ ಅಂತಂದು ನಾನು ಏನು ತರಿಸಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಗಾಯ್ಸ್. ನಾನು ಹೇಳಿದ್ನಲ್ಲ, ಇದೇ ನೋಡಿ ಕಲರ್ ಥೆರಪಿ ಫ್ಯಾಷನ್ ಬಗ್ಗೆ. ಇನ್ನೂ ಒಂದೆಲ್ಲ ಫುಲ್ ಡಿಸೈನ್ ಇರ್ತೈತೆ, ಅದನ್ನೇನೋ ಸಮಥಿಂಗ್ ಏನೋ ಅಂತಾರೆ, ಗೊತ್ತಿಲ್ಲ ನನಗೆ. ಅದ್ರ ಬದಲು ಇದು ತರಿಸಿದ್ದೀನಿ, ಕಲರ್ ಥೆರಪಿ. ಮತ್ತು ಇದು ಪೆನ್ಸಿಲ್ಸ್ ತರಿಸಿದ್ದೀನಿ. ಮತ್ತು ಅದ್ರ ಜೊತೆ ಏನಾದರೂ ತಿನ್ನೋಕ್ಕಂತೂ ಬೇಕಲ್ವಾ ಗಾಯ್ಸ್, ಅದಕ್ಕೆ ಇದನ್ನೊಂದು ತರಿಸಿದ್ದೀನಿ. ಇದ್ರದ್ದು ನಿಮ್ಗೊಂದು ಕತೆ ಹೇಳಲ್ಲ. ನಾನು ಚಿಕ್ಕವಳಿದ್ದಾಗ ಈ ಥರ ಬಾಕ್ಸಲ್ಲಿ ಇವು ₹1 ಮಾರ್ತಿದ್ರು. ಆವಾಗ ನಾನು ಅನ್ಕೊತಿದ್ದೆ, ಯಪ್ಪ ಇಷ್ಟು ದೊಡ್ಡ ಬಾಕ್ಸ್ ತಗೋಬೇಕಂದ್ರೆ ಎಷ್ಟು ಏನೋ ಅಂತ. ಫೈನಲಿ ನಾನು ಆ ಡ್ರೀಮ್ನ ಫುಲ್ಫಿಲ್ ಮಾಡಿದ್ದೀನಿ. ಅಷ್ಟು ಬಾಕ್ಸ್ನು ತಗೊಂಡಿದ್ದೀನಿ ಗಾಯ್ಸ್ ನಾನು. ಎಸ್, ಡೈಲಿ ಒಂದು ದಿವಸ ತಿನ್ನಲ್ಲ, ಡೈಲಿ ಬೋರ್ ಆದಾಗೆಲ್ಲ ತಿಂತೀನಿ. ಬಟ್ ಬನ್ನಿ ಇದನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್, ಬನ್ನಿ ಇದನ್ನು ಓಪನ್ ಮಾಡಿ ಸ್ಟಾರ್ಟ್ ಮಾಡೋಣ. ಕಲರ್ ಥೆರಪಿ ಬಗ್ಗೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಇರ್ತೈತೆ. ಅದು ಇದು ಏನೋ ಥಿಂಕ್ ಮಾಡಿ, ನಾನೇನು ಮುದುಕೆ ಅಲ್ಲ ಅದು ಇದು ಥಿಂಕ್ ಮಾಡೋಕ್ಕೆ. ಸೊ ಅದಕ್ಕೆ ಜಸ್ಟ್ ಫೋಕಸ್ ಆನ್ ಮೈ ಸೆಲ್ಫ್ ಅಷ್ಟೇ. ಒಳಗಡೆ ಹೇಗಿದೆ ಅಂತ ನೋಡೋಣ. ವಾವ್, ನಂತರನೇ ಇದೊಳಗೆ ಗಾಯ್ಸ್ ಸಿಕ್ಕಿ ಚೆನ್ನಾಗಿದೆ. ವಾವ್, ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತೈತೆ. ಫ್ಯಾಷನ್ ಅಲ್ಲ, ಐ ಲವ್ ಫ್ಯಾಷನ್. ವಾವ್, ನೋಡಿ ಗಾಯ್ಸ್ ಎಷ್ಟು ಚಂದ ಇದ್ದಾಳಂತ ಕ್ವೀನ್. ಇದೆಲ್ಲ ಡೈಲಿ ಒಂದಲ್ಲ, ಬೇಜಾರಾದಾಗೆಲ್ಲ ಮಾಡವ. ಸೊ ನಾನಾದರೂ ಫುಲ್ ಎಕ್ಸೈಟ್ಮೆಂಟಾಗಿದ್ದೀನಿ. ಇವಾಗ ಒಂದು ಮಾಡ್ತೀನಿ, ನಿಮಗೂ ತೋರಿಸ್ತೀನಿ ಹೇಗೆ ಬಂತು ಅಂತ. ನೋಡಿ ಕಲರ್ ಪೆನ್ಸಿಲ್ಸ್ ಎಲ್ಲ ರೆಡಿ ಐತೆ. ಸೊ ಬನ್ನಿ ಲೆಟ್ಸ್ ಗೋ ಗಾಯ್ಸ್, ಇದನ್ನೊಂದು ಓಪನ್ ಮಾಡೋಣ. ವಾವ್, ಇದು ಓಪನ್ನೇ ಆಗ್ತಿಲ್ಲ. ಒಂದು ನಿಮಿಷ ಇರಿ ಗಾಯ್ಸ್. ಓಪನ್ ಆಯಿತು. ಎಸ್, ನೋಡಿ ಇದು ಹೆಂಗೂ ಸೌಂಡ್ ಮಾಡ್ತಾರೆ ಏನಂತ ತಗೊಂಡ್ರೆ. ಎಸ್, ಇದನ್ನ ಓಪನ್ ಮಾಡೋಣವಾ, ಬನ್ನಿ. ಕೈಯಿಂದ ಓಪನ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಚಾಕುಯಿಂದ ಯೂಸ್ ಮಾಡಿ ಓಪನ್ ಮಾಡೋಣ. ಏನು ಗಟ್ಟಿಗೈತೆ ಗೈಸ್, ಇದಾನ ಯಪ್ಪ. ಎಸ್, ಯಪ್ಪ ಗಮ್ಮಂತ ಸ್ಮೆಲ್ ಬರ್ತೈತೆ. ಹಿಂಗೆ ತಿಂದಾಗ್ಬಿಡದೆ ಇವಾಗ. ಒಂದು ತಗೊಂಡು ತಿಂದು ಹೆಂಗಿರ್ತದೆ ಅಂತ ಹೇಳ್ತೀನಿ. ನೀವು ಟ್ರೈ ಮಾಡಿ ಗೈಸ್, ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬ್ಲಿಂಕಿಟಲ್ಲಿ ಬರೀ ₹99 ಏನೋ ಐತೆ, ನೀವು ಟ್ರೈ ಮಾಡಿ ತರಿಸ್ಕೊಂಡು. ಗೈಸ್ ನೋಡಿ ಹೀಗಿರುತ್ತೆ ಒಳಗೆ. ಸ್ಮೆಲ್ ಚೆನ್ನಾಗಿದೆ. ಟೈಮ್ ಪಾಸಿಗೆ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ಇದನ್ನು, ನಾನು ಸಜೆಸ್ಟ್ ಮಾಡ್ತೀನಿ. ಇದು ತಿಂದು ಅದನ್ನು ಕಲರ್ ಫಿಲ್ ಮಾಡಿ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತ. ನಾನು ಇದಿಷ್ಟು ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಮಾಡಿದರೆ ಮುಗೀತು. ಮೂವಿ ನೋಡ್ಕೊಂತ ನೆಕ್ಸ್ಟ್ ಲಾಂಗ್ ಟೈಮ್ ನಾನು ಕಾಜು ಕತ್ಲೆ ತಿಂತಿದ್ದೀನಿ, ಮೈ ಫೇವ್ರೆಟ್. ಗಾಯ್ಸ್, ಅಲ್ಲಿ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಮಳೆ ಬರ್ತೈತೆ. ಅಷ್ಟೇನು ಮಳೆ ಬರ್ತಿಲ್ಲ, ಬಟ್ ಸ್ವಲ್ಪ ಬರ್ತಿರೋದು. ನನಗೆ ಇವಾಗ ಏನದು ಅಂದರೆ ನೋಡ್ತಾರೋ, ನಾನೇನೇನು ವ್ಲಾಗ್ ಮಾಡಿದರೆ ಏನು ಅನ್ಕೊಂತಾರೋ ಆ ಥರ ಇವಾಗ ಫೀಲ್ ಬರ್ತಿಲ್ಲ. ಹೋಗ್ತಾ ಫೀಲ್ ಹೋಗ್ತೈತೆ. ಸೊ ಅಷ್ಟೇ. ಇವಾಗ ಹೋಗಿ ಬರೀ ಏನಪ್ಪ ತಿಂತಾಳ ಅಂತ ಅಂದ್ಕೋಬೇಡಿ,
ನನಗೆ ತಿನ್ನೋದು ಬಿಟ್ಟು ಬೇರೆ ಜೀವನ ಇಲ್ಲ. ನನಗೆ ಯಾವಾಗ ಗೊತ್ತಾ, ಫುಲ್ಲು ಹೊಟ್ಟೆ ಹಸಿವು ಆದಾಗ ಏನಾದರೂ ನಾನೊಂದು ಇದ್ರ ತಿಂದುಬಿಟ್ರೆ ಫುಲ್ ಎನರ್ಜಿ ಬೂಸ್ಟ್ ಆಗಿಬಿಡ್ತೈತೆ. ಸೊ ಅದಕ್ಕೆ ನಾನು ಸ್ವೀಟ್ ತಿನ್ನೋದು ಅಷ್ಟು. ಎಸ್ಪೆಷಲಿ ಕಾಜು ಅಂದರೆ ಫುಲ್ ಇಷ್ಟ. ಒಂದು ಬಾಕ್ಸ್ ಬೇಕಿದ್ರೆ ಖಾಲಿ. ಗೈಸ್, ನಿನ್ನೆ ವ್ಲಾಗ್ ಯಾಕೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತಂದರೆ, ನಿನ್ನೆ ಅಲ್ಲ, ಇವತ್ತು ಬೆಳಗ್ಗೆಯಿಂದ ನನಗೆ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಆಫೀಸಲ್ಲಿ ಸ್ವಲ್ಪ ವರ್ಕು ಇತ್ತು. ಹಂಗೆ ಸ್ವಲ್ಪ ರೋಡ್ ತೋರಿಸ್ತೀನಿ ರೀ. ಚಾಕ್ಲೇಟ್ ಎಲ್ಲ ರೋಡ್ ಮೇಲೆ ಐತೆ. ಇದರಲ್ಲಿ ಕ್ಲಿಯರಾಗಿ ಜಸ್ಟಿಫೈ ಆಗ್ತಿಲ್ಲ, ಬಟ್ ಇಲ್ಲ, ಎಷ್ಟು ಡೈಲಿ ಮಳೆ ಬಂದರೆ ಇಲ್ಲಿ ಹೆಂಗೆ ಸರ್ವೆ ಆಗ್ತಾರೆ ಜನ ಅಂತಲೇ ಗೊತ್ತಿಲ್ಲ. ನಾನು ಇವಾಗ ಪಿ ಜಿಗೆ ಬಂದೆ. ಹೀಗೆ ಇದಕ್ಕೇನು ರೋಗ ಬಂದೈತೆ ಏನೋ. ಇರಿ, ಕ್ಲೋಸ್ ಮಾಡಿ ಮಾತಾಡ್ತೀನಿ. ಇದಾಗಿತ್ತು ನನ್ನ ವ್ಲಾಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. Who is she? She's just an ordinary woman who loves life. Sometimes she cries, but she never forgets to laugh. She's not always okay, but she never gives up. That's her.